ಹಾಯ್ ಫ್ರೆಂಡ್ಸ್, ತಮಗೆಲ್ಲರಿಗೂ ರಾಮನ್ ಟ್ಯುಟೋರಿಯಲ್ ಫಾರ್ ಜಿಕೆ ಚಾನಲ್ಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಈಗ 2 ತಿಂಗಳುಗಳ ಕಾಲ ಪರೀಕ್ಷಾ ತಯಾರಿಯನ್ನು ತಾವು ಮಾಡ್ತಾಯಿದ್ದೀರಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ. ಹಾಗಾದರೆ ಒಂದು ಪ್ಲ್ಯಾನ್ ತಮಗೆ ಅಗತ್ಯ ಇದೆ ಅಂತ ನಾನು ಭಾವಿಸ್ತೀನಿ. ಹಾಗಾದರೆ ಒಂದು ಪ್ಲ್ಯಾನನ್ನು ತೊಗೊಂಬಂದಿದ್ದೀನಿ, ಸ್ಟಡಿ ಪ್ಲ್ಯಾನರ್ ಅಂತೇಳಿ. ಇದರಲ್ಲಿ ಟೈಮ್ ಟೇಬಲ್, ಹಾಗೆಯೇ ಪರೀಕ್ಷಾ ತಯಾರಿ ಹೇಗಿರಬೇಕು, ಸ್ಮಾರ್ಟ್ ನೋಟ್ಸನ್ನು ಹೇಗೆ ಮಾಡಬೇಕು, ಯಾವ್ಯಾವ ಕಾನ್ಸೆಪ್ಟ್ಗಳಿಗೆ ಗಮನ ಕೊಡಬೇಕು ಅನ್ನೋದನ್ನು ಪ್ರತಿಯೊಂದನ್ನು ಕೂಡ ಹೇಳ್ತೀನಿ. ಹಾಗಾಗಿ ತರಗತಿನ ಆರಂಭಿಸೋಣ. ಈ ವಿಡಿಯೋಕ್ಕೆ ತಾವೆಲ್ಲ ಲೈಕ್ ಮಾಡ್ತೀರಾ ಅಂತ ಭಾವಿಸ್ತೀನಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಹಾಗಾದರೆ ಇದರ PDF ನೋಟ್ಸನ್ನು ಕೂಡ ನಾನು ನೀಡಲಿದ್ದೇನೆ. ಇದರ PDF ನೋಟ್ಸನ್ನು ನಾನು ಈ ಟೈಟಲ್ ಬಾರ್ ಕೆಳಗಡೆ ಹಾಕಿದ್ದೇನೆ. ಹಾಗಾದರೆ ಮೊದಲು ಕಾನ್ಸೆಪ್ಟ್ ಏನಿದೆ ಅನ್ನೋದನ್ನು ನಾವು ತಿಳಿಯೋಣ. ರೈಟ್, ಆರ್ ಯು ರೆಡಿ? ಲೆಟ್ಸ್ ಗೋ. ನೋಡಿ, ನಮ್ಮ ವಾಟ್ಸಪ್ ಗ್ರೂಪ್ಗಳಿಗೆ ಕೂಡ ಜಾಯ್ನ್ ಆಗಬೇಕಾದ್ರೆ ಇಲ್ಲಿ ಕೆಳಗಡೆ ಕಾರ್ನರಲ್ಲಿ ಕಾಣ್ತಿರೋ ನಂಬರಿಗೆ ತಾವು ಒಂದು ವಾಟ್ಸಪ್ ಮೆಸೇಜ್ ಮಾಡಿ ನಮ್ಮ ಗ್ರೂಪ್ಗಳನ್ನು ಜಾಯ್ನ್ ಆಗ್ಬೋದು. ಈಗ 7 ಸ್ಟೆಪ್ಪಲ್ಲಿ ಫಸ್ಟ್ ಸ್ಟೆಪ್ ಏನು ಅಂತಂದರೆ ಟೈಮ್ ಟೇಬಲ್. ಒಂದು ಪ್ರಾಪರ್ ಟೈಮ್ ಟೇಬಲ್ ತುಂಬಾ ಇಂಪಾರ್ಟೆಂಟ್ ಇದೆ ಸ್ನೇಹಿತರೆ. ತಾವು ನನ್ನ ಅನುಭವದ ಪ್ರಕಾರ ತಾವು ತರಗತಿಗಳನ್ನು ಅಂದರೆ ದಿನದ ಆರಂಭವನ್ನು GK ಸ್ಟಡಿ ಮಾಡೋದ್ರ ಮೂಲಕ ಮಾಡ್ಬೋದು. ಇದಕ್ಕಾಗಿ ತಾವು ಸಮಯವನ್ನು ಮೀಸಲಿಡಿ. ಸುಮಾರು 5:30ಯಿಂದ 6:30 1 ಗಂಟೆಗಳ ಕಾಲ ತಾವು GKಗೆ ಮೀಸಲಿಡಬೇಕು. ಯಾಕಂದರೆ ವೆರಿ ಇಂಪಾರ್ಟೆಂಟ್. ಫಸ್ಟ್ ಪೇಪರ್ ಸ್ಕೋರ್ ಆಗಬೇಕಾಗಿರೋದು ವೆರಿ ಇಂಪಾರ್ಟೆಂಟ್ ಇದೆ. ಲಾಸ್ಟ್ ಟೈಮ್ ಪರ್ಸೆಂಟೇಜ್ ಕಡಿಮೆ ಆಗಿತ್ತು. ಈ ಸರಿ ತಾವು ಎಲಿಜಿಬಲ್ ಕ್ರೈಟೀರಿಯಾ ಪೇಪರ್ 2ನ 80 ಅಂತ ಇಟ್ಕೊಳ್ಳಿ. ಸರ್ಕಾರ ಯಾವಾಗ ಯಾವ ಮಾರ್ಕ್ಸನ್ನು ಡಿಲೀಟ್ ಮಾಡುತ್ತೋ, ಯಾವ ಕ್ವಶನ್ಗಳನ್ನು ಡಿಲೀಟ್ ಮಾಡುತ್ತೋ, ಕಟ್ ಆಫ್ ಪರ್ಸೆಂಟೇಜನ್ನು ಏನು ಮಾಡುತ್ತೋ ಅನ್ನೋದ್ರ ಬಗ್ಗೆ ಸಾಕಷ್ಟು ಗೊಂದಲಗಳಿದೆ. ಹಾಗಾಗಿ 75ನ ತಾವು ಎಲಿಜಿಬಲ್ ಮಾರ್ಕ್ಸ್ ಅಂತ ಇಟ್ಕೊಬೇಡಿ, 80 ಅಂತ ಇಟ್ಕೊಳ್ಳಿ. ಇದು ನನ್ನ ಕಿವಿ ಮಾತನ್ನು ನಾನು ಕೇಳಿ. ಹಾಗೆಯೇ ಎಜುಕೇಷನ್ ಸೈಕಾಲಜಿ ಏನಿದೆ ನೋಡಿ, ಎಜುಕೇಷನ್ ಸೈಕಾಲಜಿನ ಬೆಳಗ್ಗೆ 7 ಗಂಟೆಯಿಂದ 8 ಗಂಟೆ ಮಟ್ಟ ಓದಿ ಫ್ರೆಶ್ ಟೈಮಲ್ಲಿ. ಯಾಕಂದರೆ ತುಂಬ ಇಂಟ್ರೆಸ್ಟ್ ಇರೋರಿಗೆ ತುಂಬ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಇರುತ್ತೆ, ಕೆಲವರಿಗೆ ಅದು ಇಂಟ್ರೆಸ್ಟ್ ಇರೋಲ್ಲ. ಹಾಗಾಗಿ ಎಜುಕೇಷನ್ ಸೈಕಾಲಜಿ ಬೆಳಗ್ಗೆ 7ರಿಂದ 8ಕ್ಕೆ ತಾವು ಮೀಸಲಿಟ್ಕೋಬೋದು. ಹಾಗೆಯೇ ಇಂಗ್ಲೀಷ್ ಸಬ್ಜೆಕ್ಟ್ನವರು ಟೀಚರ್ಸ್ ಇಂಗ್ಲೀಷ್ ಗ್ರಾಮರ್ನ ಸ್ಟಡಿ ಮಾಡಿ, ಇಂಗ್ಲೀಷ್ ಗ್ರಾಮರ್ನ. ಹಾಗೆ ಮ್ಯಾಥಮೆಟಿಕ್ಸ್ ಇರೋರು ಅಂಕಗಣಿತ ಅಥವಾ ಆಲ್ಜಿಬ್ರಾ ಅಥವಾ ಜಾಮೆಟ್ರಿ ಯಾವುದಾದ್ರು ಒಂದನ್ನು ಸ್ಟಡಿ ಮಾಡ್ಬೋದು. ಹಾಗೆ ಸಮಾಜ ವಿಜ್ಞಾನ ಶಿಕ್ಷಕರು ಭೂಗೋಳವನ್ನು ತಯಾರು ಮಾಡಿ, ಭೂಗೋಳಕ್ಕೆ ಸ್ಟಡಿಯನ್ನು ಮಾಡಿ. ಬೆಳಗ್ಗೆ ಭೂಗೋಳ ತುಂಬ ಚೆನ್ನಾಗಿ ಮನಸ್ಸಿಗೆ ಹತ್ತುತ್ತೆ. ಸರ್, ನಾನು ಇಂಗ್ಲೀಷ್ ಮತ್ತು ಭೂಗೋಳವನ್ನು ಫೋಕಸ್ ಮಾಡ್ತಾಯಿದ್ದೀನಿ ಅಂದರೆ ನಾನು ನಿಮಗೆ ಒಂದು ಮಾತು ಹೇಳ್ತೇನೆ, 2 ದೋಣಿಗಳ ಮೇಲೆ ನಡೆಯೋದಕ್ಕೂ ಅಷ್ಟು ಸುಲಭ ಸಾಧ್ಯ ಇಲ್ಲ. ಇಂಗ್ಲೀಷ್ ಕಡೆ ಫೋಕಸ್ ಮಾಡಿ. ಈ ಮಾಡೋದ್ರ ಮೂಲಕ ತಾವು ಏನು ಮಾಡ್ಬೋದು ಅಂತಂದರೆ ನೌಕರಿಯನ್ನು ಬೇಗ ಗಿಟ್ಟಿಸ್ಕೋಬೋದು. ಸಮಾಜ ವಿಜ್ಞಾನಕ್ಕೆ ಸೆಕೆಂಡ್ ಪ್ರಿಫರೆನ್ಸ್ ಕೊಡಿ, ಯಾಕಂದರೆ ಸುಮಾರು ಓದೋದಿರುತ್ತೆ. ಬಿ ದೇರ್. ಹಾಗಾದರೆ ಇದನ್ನು ತನ್ನ ಮನಸ್ಸಲ್ಲಿಟ್ಕೊಳ್ಳಿ. ಸಮಾಜ ವಿಜ್ಞಾನ ಪೋಸ್ಟ್ಗಳಿಗಿಂತಲೂ ತಾವು ಇಂಗ್ಲೀಷ್ಗೆ ಪ್ರಿಫರೆನ್ಸ್ ಕೊಡಿ. ಅದು ಕಡಿಮೆ ಪೋಸ್ಟ್ಗಳಿದೆ, ಹಾಗಾಗಿ ಕೆಲವೇ ಸಮಾಜ ವಿಜ್ಞಾನ ಶಿಕ್ಷಕರಿಗೆ ಅದು ಅನುಕೂಲ ಆಗುತ್ತೆ. ಇಂಗ್ಲೀಷ್ ಏನು ಟೀಚರ್ಸ್ ಇದ್ದಾರೆ ಅವರು ಆ ಪೋಸ್ಟ್ಗಳಿಗೆ ಹಾಕಿ ಅರ್ಜಿ ಹಾಕೋದಕ್ಕೇನು ಬೇಡನಲ್ಲ, ಆದರೆ ಪ್ರಿಫರೆನ್ಸ್ ಕಡಿಮೆ ಕೊಡಿ. ಹಾಗೆ 2ನೇ ಸೆಷನ್ ಸ್ಟಾರ್ಟ್ ಆಗುತ್ತೆ ನೋಡಿ. 1ನೇ ಸೆಷನ್ 10:30ಗೆ ಮುಗೀತು. 10:30 ಆದ ತಕ್ಷಣ ಒಂದು ಅರ್ಧ ಗಂಟೆ ಗ್ಯಾಪ್ ನಂತರ ತಾವೇನು ಮಾಡ್ಬೋದು, ರೆಸ್ಟ್ ಅವರ್ಸ್ ಆದಮೇಲೆ 11ರಿಂದ 12 ಇಂಗ್ಲೀಷ್ ಗ್ರಾಮರ್ನ ಓದೋಕ್ಕೆ ಶುರು ಮಾಡಿ. ಯಾಕೆ ಅಂತಂದರೆ ನೋಡಿ, ಇಂಗ್ಲೀಷ್ ಗ್ರಾಮರ್ ತುಂಬಾ ಇಂಪಾರ್ಟೆನ್ಸ್ ಇದೆ. ಫಸ್ಟ್ ಪೇಪರಲ್ಲಿ 25 ಮಾರ್ಕ್ಸಿಗೆ, ಹಾಗೆ ಸೆಕೆಂಡ್ ಪೇಪರಲ್ಲಿ 150 ಮಾರ್ಕ್ಸ್ಗಿದೆ. ಹಾಗಾಗಿ ತಾವು ಇದಕ್ಕೆ ಹೆಚ್ಚಿನ ಸಮಯವನ್ನು ನಿಗದಿ ಮಾಡಿ ಓದಬೇಕು. 2-3 ಸೆಷನಲ್ಲಿ ಸುಮಾರು 3ರಿಂದ 4 ತಾಸು ಎಫರ್ಟ್ ಹಾಕಲೇಬೇಕು. ಹಾಗಾದರೆ 11ರಿಂದ 12ಕ್ಕೆ ಮೀಸಲಿಡಿ. ಹಾಗೆ ಜನರಲ್ ಸೈನ್ಸ್ ಇದು GKಯಲ್ಲಿ ಬರುತ್ತೆ. ಹಾಗೆ ಈ GKಯಲ್ಲಿ ಬರೋ ಈ ಜನರಲ್ ಸೈನ್ಸ್ ಕಡೆ ಕೂಡ 12:30ರಿಂದ 1:30 ಮಟ್ಟ ಟೈಮನ್ನು ಕೊಡಿ. ಯಾಕಂತಂದ್ರೆ ಸುಮಾರು 4ರಿಂದ 5-6 ಮಾರ್ಕ್ಸಿನ ಪ್ರಶ್ನೆಗಳು ಜನರಲ್ ಸೈನ್ಸಲ್ಲಿ ಬರುತ್ತೆ. ಹಾಗೆ ಕಂಪ್ಯೂಟರ್ ಬೇಸಿಕ್ಸ್ ಮತ್ತು ವ್ಯಾಲ್ಯೂ ಎಜುಕೇಷನ್ ಇದ್ರ ಮೇಲೂ ಕೂಡ ತಾವೇನು ಮಾಡ್ಬೋದು, 2 ಗಂಟೆಯಿಂದ 2:30 ಅವಧಿಯಲ್ಲಿ ಓದ್ಬೋದು. ಹಾಗಾದರೆ ಅದಕ್ಕೆಲ್ಲ ಕೂಡ ಪ್ಲ್ಯಾನ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಈ ನೋಡಿ, ಕೆಲವರಿಗೆ ಮಧ್ಯಾಹ್ನ ಮಲ್ಕೊಳ್ಳೋ ಹವ್ಯಾಸ ಇರುತ್ತೆ. ಹಾಗೆ ಮಾಡಬೇಡಿ. ನಿಮ್ಮ ಪರೀಕ್ಷಾ ಅವಧಿ ಏನಿದೆ ಬೆಳಗ್ಗೆ 9:30ರಿಂದ ಸಾಯಂಕಾಲ 5 ಗಂಟೆ ಮಟ್ಟ ಇದೆ. ಈ ಟೈಮಲ್ಲಿ ನಮ್ಮ ಬ್ರೈನ್ ಲೆವೆಲ್ ಆ್ಯಕ್ಟಿವ್ ಆಗಿರಬೇಕು. ಕೆಲವರು ರಾತ್ರಿಯೆಲ್ಲ ಓದ್ತಾರೆ, ಬೆಳಗ್ಗೆ ಮಲಗ್ತಾರೆ. ಈ ಅಭ್ಯಾಸ ತಮಗೆ ತೊಂದರೆಯನ್ನು ಮಾಡಲಿದೆ. ತಮ್ಮ ಬ್ರೈನ್ ಆ್ಯಕ್ಟಿವ್ ಆಗಿರಬೇಕಂದ್ರೆ ಡೇ ಟೈಮಲ್ಲಿ ತಾವು ಮನಸ್ಸು ಕೊಟ್ಟು ಓದಬೇಕಾಗತ್ತೆ. ಹಾಗೆಯೇ ಈ ಸಮಯವನ್ನು ತಾವು ದುರುಪಯೋಗ ಮಾಡಬೇಡಿ, ಅಂದರೆ ಸಮಯ ಹಾಳು ಮಾಡಬೇಡಿ. ಹಾಗೆಯೇ ಮಧ್ಯಾಹ್ನ ನಂತರ 3 ಗಂಟೆಯಿಂದ 4 ಟೈಮಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಸೋಷಲ್ನವರು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಓದಿ, ಆಲ್ಜಿಬ್ರಾ ಓದಿ, ಗಣಿತ ಮತ್ತು ವಿಜ್ಞಾನ ಅಭ್ಯಾಸ ಮಾಡ್ತಿರೋರು. ಹಾಗೆಯೇ ವಿಜ್ಞಾನ ಮತ್ತು ಗಣಿತ ಶಿಕ್ಷಕರು ಆಲ್ಜಿಬ್ರಾ ಸ್ಟಡಿ ಮಾಡ್ಬೋದು. ಹಾಗೆಯೇ ಇಂಗ್ಲೀಷ್ ಗ್ರಾಮರ್ನ ಇಂಗ್ಲೀಷ್ ಶಿಕ್ಷಕರು ಈ ಟೈಮಲ್ಲಿ ಪ್ಲ್ಯಾನ್ ಮಾಡಿ.
ಹಾಗೆಯೇ ಹಿಸ್ಟ್ರಿ ಏನಿದೆಯಲ್ಲ, ಹಿಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಇಲ್ಲೊಂದು ಪ್ಲ್ಯಾನ್ ಇದೆ. ಹಿಸ್ಟ್ರಿ ಸುಮಾರು ಡೆಪ್ತಲ್ಲಿದೆ. ಇಲ್ಲಿ ಸಾಕಷ್ಟು ಓದಬೇಕಾಗುತ್ತೆ. ಹಾಗಾಗಿ 4:15 to 5:30 ಸಮಯವನ್ನು ಇದಕ್ಕೆ ನಿಗದಿ ಮಾಡಿ. ನೋಡಿ 4 ಏನಿದೆ ನೋಡಿ, ಭೂಗೋಳ, ಅರ್ಥಶಾಸ್ತ್ರ, ಭಾರತ ಸಂವಿಧಾನ, ಇತಿಹಾಸ, ಹೀಗೆ ಎಲ್ಲ ಆಯಾಮಗಳ ಕಡೆ ಗಮನ ಕೊಟ್ಟಾಗ ಮಾತ್ರ ತಾವು ಇತಿಹಾಸ ಪೇಪರನ್ನ ಕಂಪ್ಲೀಟ್ ಮಾಡಬಲ್ರಿ. ಹಾಗೆ ಫಿಸಿಕ್ಸ್ ಕಡೆಯೂ ಕೂಡ ಸೈನ್ಸ್ ಮ್ಯಾಥಮೆಟಿಕ್ಸ್ ಬರೀತಿರೋರು ಫಿಸಿಕ್ಸ್ ಕಡೆ ಗಮನ ಕೊಡಿ. ಹಾಗೆ ಇಂಗ್ಲೀಷ್ ಸ್ಟಡಿ ಮಾಡ್ತಾರೋ ಕಾಂಪೋಸಿಷನ್ ಕಡೆ, ಲೆಟರ್ ರೈಟಿಂಗ್, ಪ್ಯಾರಾಗ್ರಾಫ್ ರೈಟಿಂಗ್, ಇಮೇಲ್ ರೈಟಿಂಗ್, ಇಂಥ ಕಾನ್ಸೆಪ್ಟ್ಗಳನ್ನ ತಾವು ಗಮನ ಕೊಡಿ. ನೋಡಿ, ಇಂಗ್ಲೀಷ್ ಟೀಚರ್ಸ್ಗೆ ನಾನು ಹೆಚ್ಚು ಕಮ್ಮಿ ನನ್ನ ದಾವಣಗೆರೆ ಟ್ಯುಟೋರಿಯಲ್ಸ್ ಮೇಲೆ ಹೆಲ್ಪ್ ಮಾಡಲಿದ್ದೇನೆ. ಹಾಗೆ ಜನರಲ್ ಇಂಗ್ಲೀಷಿಗೆ ದಾವಣಗೆರೆ ಟ್ಯುಟೋರಿಯಲ್ನ ತಾವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ. ಎಕನಾಮಿಕ್ಸ್ 6:30 to 7:30, ಅದ್ರ ಜೊತೆಗೆ ಬಯಾಲಜಿ, ಇಂಗ್ಲೀಷ್ ಗ್ರಾಮರ್ ಕೂಡ ಮತ್ತೆ ಸ್ಟಡಿ ಮಾಡಬೇಕಾಗತ್ತೆ. ಹಾಗೆ ಜಾಮೆಟ್ರಿ ಅಥವಾ ಕೆಮಿಸ್ಟ್ರಿಯನ್ನು ಸ್ಟಡಿ ಮಾಡಿ. ಸೋಷಿಯಾಲಜಿ ಭಾಗ ಸ್ಟಡಿ ಮಾಡಿ, ಸಮಾಜ ವಿಜ್ಞಾನ ಶಿಕ್ಷಕರು. ಹಾಗೆ ಅಲ್ಲಿ ಹೆಚ್ಚು ಓದೋದು ಇರೋದಿಲ್ಲ, ಹಾಗಾಗಿ ತಾವು ಇತಿಹಾಸವನ್ನು ಕೂಡ ಅದ್ರ ಜೊತೆಗೆ ಸ್ಟಡಿ ಮಾಡ್ಬೋದು. ಲ್ಯಾಂಗ್ವೇಜ್ ಟೀಚರ್ಸ್, ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚರ್ ELT ಟರ್ಮ್ಸ್ ಮತ್ತು ವೊಕ್ಯಾಬ್ಯುಲರಿ ಕಡೆ ಹೆಚ್ಚು ಗಮನ ಕೊಡಿ. ಈ ಟೈಮಲ್ಲಿ ಸಫಿಕ್ಸಸ್, ಪ್ರಿಫಿಕ್ಸಸ್, ಆ್ಯಂಟೋನಿಮ್ಸ್, ಸಿನೋನಿಮ್ಸ್ ಇವುಗಳ ಬಗ್ಗೆ ತಾವು ಗಮನ ಕೊಡಬೇಕು. ಕಲೊಕೇಶನ್ಸ್ ಇವುಗಳ ಬಗ್ಗೆ ಒತ್ತು ಕೊಟ್ಟು ಓದಬೇಕಾಗುತ್ತೆ. ರೈಟ್. ಹಾಗಾದರೆ ರಿವಿಷನ್ ಪ್ಲ್ಯಾನ್ ಹೇಗಿರ್ಬೇಕು ಸರ್ ಅಂತ ತಾವು ಅನ್ಕೋಬೋದು. ನೋಡಿ, ಇವತ್ತು ಓದಿದ್ರಿ ಮಾಹಿತಿ ಅಂತಂದರೆ ಅದು ಸೆಕೆಂಡ್ ಡೇ ಏನಾಗಬೇಕು, ರಿವಿಷನ್ ಆಗಬೇಕು. ಅದನ್ನು ಮೊದಲೇ ದಿನ ತಾವು 1 ಗಂಟೆ ಓದಿದರೆ ಎರಡನೇ ದಿನ ಅದು ಸುಮಾರು ಒಂದು 5 to 6 ನಿಮಿಷದಲ್ಲಿ ಮುಗಿದೋಗ್ಬಿಡುತ್ತೆ. ಭಾಳಷ್ಟು ಜನ ರಿವಿಷನ್ ಮಾಡೋದಿಲ್ಲ, ಸುಮ್ಮನೆ ಒಂದು ಕಡೆಯಿಂದ ಓದ್ತಾ ಹೋಗ್ಬಿಡ್ತಾರೆ. ನನ್ನೊಬ್ಬ ಸ್ನೇಹಿತ ಇದ್ದ, ಅವನ ಆತ್ಮೀಯ ಗೆಳೆಯ, ಅವನ ಹೆಸರು ಹೇಳೋಕೆ ಹೋಗಲ್ಲ. ಅವನೊಂದು ಪುಸ್ತಕವನ್ನು ಪೂರ್ಣವಾಗಿ ಓದಿ ಮುಗಿಸ್ತಾ ಇದ್ದ. ಈಗ ಇತಿಹಾಸ ಪುಸ್ತಕ ಅಂತಂದ್ರೆ ಒಂದು 2 ದಿನ ಆಗಲಿ 3 ದಿನ ಆಗಲಿ ಓದಿ ಮುಗಿಸ್ಬಿಡೋದು. ಅಲ್ಲಿ ಮಟ್ಟ ಬೇರೆ ಪುಸ್ತಕ ಮುಟ್ತಾ ಇರಲಿಲ್ಲ. ಭೂಗೋಳ ಹಿಡಿದು ಅದೊಂದು 3-4 ದಿನ ಹೀಗೆ ಮಾಡ್ತಾಯಿದ್ದು. ಅವನು ಕಳೆದ ಎಷ್ಟೋ ವರ್ಷಗಳಿಂದ ತಯಾರಿ ಮಾಡ್ತಿದ್ದಾನೆ. ಆದರೂ ಕೂಡ ಅವನು ತುಂಬ ಬುದ್ಧಿವಂತನಾದರೂ ಅವನ ಫಾಲ್ಟಿ ಮೆಥಡಿಂದ ಅವನು ಸಕ್ಸಸ್ ಸಿಗ್ತಾ ಇಲ್ಲ. ನಮ್ಮ ಇನ್ನೊಬ್ಬ ಸ್ನೇಹಿತ ಇದ್ದಾನೆ, ಅವನು ಕೂಡ ಹೆಸರು ಹೇಳೋದಿಲ್ಲ. ಅವನು ಏನು ಮಾಡ್ತಾಯಿದ್ದ ಅಂತಂದರೆ ಪ್ರತಿಯೊಂದು ಪುಸ್ತಕಗಳನ್ನ ಅವನು ಕಂಠಪಾಠ ಮಾಡ್ತಾ ಕೂರೋದು. ಇಂಪಾರ್ಟೆಂಟ್ ಯಾವುದು ಅಂತ ಗೊಂದಲಕ್ಕೊಳಗಾಗೋದು. ಹೀಗೆ ಮಾಡ್ತಾರೆ. ಹಾಗೆ ಮಾಡಬೇಡಿ. ಇವತ್ತು ಓದಿ ವಿಷಯನ ನಾಳೆ ಓದಿ. ಥರ್ಡ್ ಡೇಗೆ ಅದೇನಾಗುತ್ತೆ, ಮೊದಲೇ ದಿನ 1 ಗಂಟೆ, ಎರಡನೇ ದಿನ 10 ನಿಮಿಷ, ಮೂರನೇ ದಿನಕ್ಕೆ 5 ನಿಮಿಷದಲ್ಲಿ ಮುಗಿದೋಗುತ್ತೆ ರಿವಿಷನ್. ಹೌದಾ? ಹಾಗಾದರೆ ಯಾವ ರೀತಿ ಮುಗಿದೋಗುತ್ತೆ ಅನ್ನೋದನ್ನು ಈಗ ನೆಕ್ಸ್ಟ್ ಪಾಯಿಂಟಲ್ಲಿ ಹೇಳ್ತೀನಿ. 5th ಡೇಗೆ ಮತ್ತೊಂದು ಟೈಮ್ ರಿವಿಷನ್ ಮಾಡಿ. ಹಾಗೆ 7th ಡೇ, ಹಾಗೆ 15th ಡೇ, ಹಾಗೆ 30th ಡೇಗೆ ರಿವಿಷನ್ ಆಗಬೇಕು. ಪ್ರತಿ ಟೈಮು ಇವತ್ತು ಹೊಸ ತರಗತಿ, ಈಗ ಹೊಸದನ್ನು ಕಾನ್ಸೆಪ್ಟ್ ಓದ್ತಿರ್ಬೇಕಾದ್ರೆ ನಿನ್ನೆ ಓದಿದ ಕಾನ್ಸೆಪ್ಟನ್ನು ಒಂದು ಟೈಮ್ ರಿವಿಷನ್ ಮಾಡಿ ಮುಂದೆ ಹೋಗಿ. ಸಣ್ಣ ಸಣ್ಣ ಸ್ಲಿಪ್ಪಲ್ಲಿ ಅವನ್ನೆಲ್ಲ ಪಾಯಿಂಟ್ಸ್ ಮಾಡ್ತಾ ರಿವಿಷನ್ ಮಾಡಿ ಅಂತ ನಾನು ನಿಮಗೆ ಹೇಳ್ತೇನೆ. ಹಾಗೆಯೇ ಯಾವ್ಯಾವ ಐಟಮ್ಗಳು ತಾವು ಜೊತೆಗಿಟ್ಕೊಂಡಿರ್ಬೇಕು ಅಂದರೆ ಹೈಲೈಟರ್. ಭಾಳಷ್ಟು ಜನಕ್ಕೆ ಎಲ್ಲನೂ ಬರೆದೋದು ಅಭ್ಯಾಸ ಇರುತ್ತೆ, ಸಾಧ್ಯ ಆಗೋದಿಲ್ಲ. ಕೆಲವು ಪುಸ್ತಕಗಳು ಇತ್ತಂದರೆ ಅದನ್ನು ಹೈಲೈಟ್ ಮಾಡಿ. ತಾವು ವಿಡಿಯೋ ನೋಡ್ತಾಯಿದ್ರೆ ಅದನ್ನು ಸ್ಕ್ರೀನ್ಶಾಟ್ ತೊಗೊಂಡು ಅಥವಾ PDF ಅನ್ನು ಅವ್ರು ಕೊಟ್ಟಾಗ ಅದರ PDF ಆದರೂ ತೊಗೋಬೋದು, ಸ್ಕ್ರೀನ್ಶಾಟನ್ನಾದರೂ ತೊಗೊಂಡು ರೆಡಿಯಾಗಿ ಇಟ್ಕೊಳ್ಳಿ. ಹಾಗೆಯೇ ಸಬ್ಜೆಕ್ಟ್ ವೈಸ್ ನೋಟ್ಬುಕ್ಗಳನ್ನ ಇಟ್ಕೊಳ್ಳಿ. ಪ್ರತಿಯೊಂದಕ್ಕೂ ವಿಭಿನ್ನವಾದ ಸಬ್ಜೆಕ್ಟ್ಗಳನ್ನ ಇಟ್ಕೊಂಡು ಅಲ್ಲಲ್ಲಿ ಹೈಲೈಟ್ ಪಾಯಿಂಟ್ಸನ್ನು ಬರಿತಾ ಮಾಡಿ. ಇದು ನೆಕ್ಸ್ಟ್ ಡೇಗೆ, ಥರ್ಡ್ ಡೇಗೆ ರಿವಿಷನ್ ಮಾಡೋ ಟೈಮಲ್ಲಿ ಹೆಲ್ಪ್ ಆಗುತ್ತೆ. ನಾನು ಮತ್ತೊಂದು ಹೇಳ್ತೀನಿ, ನೀವು ಒಂದು ನೋಟ್ಸ್ನ ರೆಫರ್ ಮಾಡ್ತಾಯಿದ್ದೀರಿ ಅಂದರೆ, ಒಂದು ಕಾನ್ಸೆಪ್ಟನ್ನ ರೆಫರ್ ಮಾಡ್ತಾಯಿದ್ದೀರಿ ಅಂದರೆ ಅಲ್ಲಿ ಕಾರ್ನರಲ್ಲಿ ಡೇಟ್ ಬರೀರಿ. ಯಾವ ಡೇಟಲ್ಲಿ ತಾವು ಆ ಕಾನ್ಸೆಪ್ಟನ್ನು ಓದಿದಿರಿ. ಫಸ್ಟ್ ರಿವಿಷನ್, ಸೆಕೆಂಡ್ ರಿವಿಷನ್, ಥರ್ಡ್ ರಿವಿಷನ್ ಅಂತ ಫಸ್ಟ್, ಸೆಕೆಂಡ್, ಥರ್ಡ್ ಅಂತ ಹಾಕಿ ಅಲ್ಲೆಲ್ಲ ಡೇಟು ಟೈಮನ್ನು ಮೆನ್ಷನ್ ಮಾಡಿ. ಒಂದು ಟೈಮ್ ನಿಗದಿ ಮಾಡ್ಕೊಂಡು ಅದೇ ಟೈಮಲ್ಲಿ ಆ ವಿಷಯವನ್ನು ಮತ್ತೆ ರಿವಿಷನ್ ಮಾಡಿ. ಹೀಗೆ ಮಾಡೋದ್ರ ಮೂಲಕ ನೆನಪುಳಿಯುತ್ತೆ. ಕೆಲವರು ಅಂತಾರೆ ನಾನು ಓದ್ತೀನಿ ಸರ್ ನೆನಪಿರಲ್ಲ ಅಂತ. ಯಾಕೆ ನೆನಪಿರಲ್ಲ ಅಂತಂದರೆ ಅವ್ರು ರಿವಿಷನ್ ಪ್ಲ್ಯಾನನ್ನೇ ಮಾಡಿರಲ್ಲ. ಹಾಗೆ ಹೈಲೈಟ್ಗಳನ್ನ ಯೂಸ್ ಮಾಡಲ್ಲ, ಕಲರ್ ಪೆನ್ಗಳನ್ನು ಅವ್ರು ಯೂಸ್ ಮಾಡೋದಿಲ್ಲ, ಒಂದೇ ಥರನಾಗಿ ಓದ್ತಾ ಹೋಗ್ತಾರೆ. ಸೊ ಯು ಹ್ಯಾವ್ ಟು ಅವಾಯ್ಡ್ ದಟ್. ಹಾಗೆ ಕಲರ್ ಪೆನ್ಗಳನ್ನ ಯಥೇಚ್ಛವಾಗಿ ಬಳಸಿ. ಕಲರ್ ಪೆನ್ಗಳನ್ನ ಯಥೇಚ್ಛವಾಗಿ ಬಳಸಿದಷ್ಟು ನಮಗೆ ನಾವೇ ಸಮಯವನ್ನು ಕೊಡ್ತಾಯಿದ್ದೀವಿ ಮೈಂಡಿಗೆ ಅವುಗಳನ್ನ ನೆನ್ಪಿಡೋಕ್ಕೋಸ್ಕರ. ಗೊತ್ತಾಯ್ತಲ್ಲ ಸ್ನೇಹಿತರೆ? ಹಾಗೆಯೇ ಟೆಕ್ಸ್ಟ್ ಬುಕ್ಗಳನ್ನು ಕೂಡ ತಾವು ಜೊತೆಗಿಟ್ಕೋಬೇಕು. ಟೆಕ್ಸ್ಟ್ ಬುಕ್ಗಳನ್ನು ಹುಡುಕ್ತಾ ಅಡ್ಡಾಡಕ್ತಾ ಹೋಗಬೇಡಿ. ಇರೋ ಟೆಕ್ಸ್ಟ್ ಬುಕ್ಗಳನ್ನ ಖರೀದಿ ಮಾಡಿ, ಇಲ್ಲಾಂದರೆ ಆನ್ಲೈನ್ ಮೇಲೆ ಅವೈಲೇಬಲ್ ಇದೆ, ಅವುಗಳನ್ನ ಕೂಡ ಬಳಸಿ. ಹಾಗೆಯೇ ಒಂದು ವಾಟರ್ ಬಾಟಲ್ ಅಥವಾ ಒಂದು ಟೀ ಫ್ಲಾಸ್ಕ್ ಕುಡಿಯೋರು ಭಾಳ ಚಟ ಇತ್ತು ಅಂತಂದರೆ ಅದನ್ನು ಕೂಡ ಹಾಕಿಟ್ಕೊಳ್ಳಿ. ಆದರೆ ಅದು ಒಳ್ಳೆಯದಲ್ಲ. ಹಾಗೆ ಒಂದು ಸ್ನ್ಯಾಕ್ಸ್ ಅಂದ ತಕ್ಷಣ ತಾವು ಏನು ಮಾಡ್ಬೋದು, ಕಡಲೆಕಾಳುಗಳು ಅಥವಾ ಈ ಬಾದಾಮು ಇಂಥ ಐಟಮ್ಗಳನ್ನು ತಮ್ಮ ಜೊತೆಗಿಟ್ಕೊಂಡು ಅವುಗಳನ್ನ ಮೆಲಿತಾ ತಿನ್ನೋದ್ರಿಂದ ಏನಾಗುತ್ತೆ, ಮೆದುಳಿಗೆ ಬೇಕಾದ ಆಹಾರವೂ ಕೂಡ ಸಿಗ್ತಾ ಹೋಗುತ್ತೆ. ಬಾದಾಮ್ ಹಾಗೆ ಕಡಲೆ ಬೀಜ ಇವೆಲ್ಲ ತಾವು ಸ್ನ್ಯಾಕ್ಸ್ ಇಟ್ಕೊಳ್ಳಿ. ಮತ್ತು ಹೊಟ್ಟೆ ಕೆಡಿಸ್ಕೊಳ್ಳೋಂಥ ಸ್ನ್ಯಾಕ್ಸನ್ನು ತಿನ್ನೋಕ್ಕೆ ಹೋಗಬೇಡಿ. ನೀರು ಯಥೇಚ್ಛವಾಗಿ ಕುಡೀರಿ. ಆಮೇಲೆ ಪ್ರತಿ ಒಂದು ಅರ್ಧ ಗಂಟೆ, 1 ಗಂಟೆ ಓದಿದ ನಂತರ 10-15 ನಿಮಿಷ ತಮಗೋಸ್ಕರ
ಟೈಮ್ ಕೊಡಿ, ರೆಸ್ಟ್ ಅವರ್ಸನ್ನು ಕೊಡಿ. ಹಾಗೆಯೇ ಮಟೀರಿಯಲ್ಸ್ ಏನು ವೀಡಿಯೋಸನ್ನು ನಾವು ಅವೈಲೇಬಲ್ ಮಾಡ್ತೀವಿ. ನಾವು ಅವೈಲೇಬಲ್ ಮಾಡೋ ಟೈಮಲ್ಲಿ ಅದರ ಒಂದು ಪ್ಲ್ಯಾನ್ ಕೊಡ್ತೀವಿ. ನಾನು ಈ ಪ್ಲ್ಯಾನನ್ನು ಅಡಿಯಲ್ಲಿ ನಾನು ನಿಮಗೇನು ಅರ್ಧ ಗಂಟೆ ಟೈಮ್ ಕೊಟ್ಟಿದ್ದೀನಲ್ಲ, ಅರ್ಧ ಗಂಟೆ ಟೈಮಲ್ಲಿ ಅದು ವೀಡಿಯೋಗಳನ್ನ ಲಾಂಚ್ ಮಾಡುವಂಥ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಹಾಗಾಗಿ ಆ ಟೈಮಲ್ಲಿ ನೀವು 10 ನಿಮಿಷದ ನಂತರ ಆ ವೀಡಿಯೋಗಳನ್ನು 15 ನಿಮಿಷಗಳ ನಂತರ ಆ ವೀಡಿಯೋವನ್ನು ನಮ್ಮ ಜೊತೆಗೂ ಕೂಡ ನೀವು ಮಾಡ್ಬೋದು. ಆ ಟೈಮ್ ಟೇಬಲಲ್ಲಿ ಎಲ್ಲೆಲ್ಲಿ ಅರ್ಧ ಗಂಟೆ ಟೈಮ್ ಇದೆಯಲ್ಲ, ಅರ್ಧ ಗಂಟೆ ಟೈಮಲ್ಲಿ ನಾವು ಒಂದೊಂದು ವೀಡಿಯೋನ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ. ನೋಡೋಣ ಏನಾಗುತ್ತೋ ಅಂತ. ಟೆಕ್ಸ್ಟ್ ಮಟೀರಿಯಲ್ ಇದೆ ನೋಡಿ, ಟೆಕ್ಸ್ಟ್ ಮಟೀರಿಯಲ್ ಇಟ್ಕೋಬೇಕು. ಶಾರ್ಟ್ ನೋಟ್ಸ್ ಇದ್ದರೆ ಅವುಗಳನ್ನು ಕೂಡ ತಾವು ಮಾಡಿಟ್ಕೋಬೇಕು. ರೈಟ್, ಸಿಸ್ಟಮೆಟಿಕ್ಕಾಗಿ ನೋಟ್ ಮೇಕಿಂಗ್ ಮಾಡಬೇಕು. ನೋಡಿ, ಕೆಲವು ಟೈಮ್ ಸ್ಪೈಡರ್ ನೋಟ್ಸ್ ಅಂತ ಬರುತ್ತೆ. ಒಂದು ಅಂಶವನ್ನು ಬರೆದು ಅದ್ರ ಸುತ್ತಲೂ ಕೂಡ ತಾವೇನು ಮಾಡ್ಬೋದು, ಪಾಯಿಂಟ್ಸನ್ನು ಬರಿಬೋದು. ಇದು ವಾಕ್ಯಗಳನ್ನು ಬರೆಯೋದು ತಪ್ಪುತ್ತೆ. ಇದನ್ನು ಸ್ಪೈಡರ್ ನೋಟ್ಸ್ ಅಂತಾರೆ. ಈ ಸ್ಪೈಡರ್ ನೋಟ್ಸನ್ನು ಕೂಡ ತಾವು ಬಳಸ್ಬೋದು. ಉದಾಹರಣೆಗೆ ಅಶೋಕ ಅಂತ ಬರ್ಕೊಂಡು ಮಧ್ಯದಲ್ಲಿ ಅವನು ಯಾವಾಗ ಅಧಿಕಾರಕ್ಕೆ ಬಂದ, ಅವನ ತಂದೆ ಯಾರು, ಅವನು ಮಾಡಿದಂಥ ಯುದ್ಧಗಳೇನು, ಅವನ ಶಾಸನಗಳೇನು. ಈಗ ಶಾಸನ ಬಗ್ಗೆ ಸಾಕಷ್ಟು ಶಾಸನಗಳು ಬಂದರೆ ಮತ್ತೆ ಸ್ಪೈಡರ್ ನೋಟ್ಸ್ ಮತ್ತೆ ಇನ್ಕ್ರೀಸ್ ಮಾಡ್ತಾ ಹೋಗ್ಬೋದು. ವೈಟ್ ಪೇಪರಲ್ಲಿ ಮಾಡ್ಬೋದು, ಕಲರ್ ಪೇಪರ್ನ ಕೂಡ ಬಳಸ್ಬೋದು. ಹಾಗೆ ಮತ್ತೊಂದು ಸ್ಟೆಪ್ ನೋಟ್ಸ್ ಅಂತ ಬರುತ್ತೆ. ಉದಾಹರಣೆಗೆ ಅಶೋಕ, ಚಂದ್ರಗುಪ್ತ ಮೌರ್ಯ, ಅವನ ನಂತರ ಬಂದಿದ್ದು ಅಶೋಕನ ನಂತರ ಅವನ ಮಕ್ಕಳು, ಅಥವಾ ಹೀಗೆ, ಅಥವಾ ಬೇರೆ ಬೇರೆ ಕುಟುಂಬಗಳು ಬಂದರೆ ಅದು ಬೇರೆ ಬೇರೆ ಸಂದರ್ಭದಲ್ಲಿ ಈ ಸ್ಟೆಪ್ ನೋಟ್ಗಳು ತಮಗೆ ತುಂಬಾ ಅನುಕೂಲವಾಗಲಿದೆ. ಈ ಸ್ಟೆಪ್ ನೋಟ್ಗಳನ್ನು ಕೂಡ ತಾವು ಮಾಡಿಟ್ಕೊಳ್ಳಿ, ಅದು ಕೂಡ ಅನುಕೂಲ ಆಗಿದೆ. ಹಾಗೆ ಪೆಗ್ ಸಿಸ್ಟಮ್, ಯಾವುದಾದ್ರು ತುಂಬ ಚೆನ್ನಾಗಿ ನೆನ್ಪಿಡಬೇಕು ಅಂದರೆ ಅದನ್ನು ಇನ್ನೊಂದು ಜೊತೆ ಪೆಗ್ ಮಾಡೋದಂದರೆ ಅದಕ್ಕೆ ಹುಕ್ ಹಾಕೋದು. ಈಗ ನಿಮೋನಿಕ್ ಕೋಡ್ಗಳಿದೆ ನೋಡಿ, ಹಾಗೆಯೇ ತಮಗೆ ಗೊತ್ತಿರೋ ವಿಚಾರದ ಜೊತೆಗೆ ಅದನ್ನು ಹೋಗಿ ಏನು ಮಾಡಬಹುದು, ಲಿಂಕ್ ಮಾಡಬೇಕಾಗುತ್ತೆ. ಈ ಪೆಗ್ ಸಿಸ್ಟಮ್ನು ಕೂಡ ಅಳವಡಿಸ್ಕೊಳ್ಳಿ. ಆದಷ್ಟು ಯಾವುದನ್ನು ಅವಾಯ್ಡ್ ಮಾಡಬೇಕು ಅಂತಂದರೆ ನೋಡಿ, IPL ಮ್ಯಾಚ್ಗಳನ್ನ ಅವಾಯ್ಡ್ ಮಾಡಿ. ಎಸ್ಪೆಷಲಿ ಜೆಂಟ್ಸ್ ಅವರು ಹೆಚ್ಚು ಸ್ಕೋರ್ ಗಳಿಸೋಕ್ಕೆ ಸಾಧ್ಯ ಆಗಲ್ಲ ಅಂತಂದರೆ ಈ IPL ಮ್ಯಾಚ್ಗಳು ಕೂಡ ಈ ತಿಂಗಳು ಕೊನೆಗೆ ಆರಂಭ ಆಗ್ತಾಯಿದೆ. IPL ಮ್ಯಾಚ್ಗಳು ನೋಡಿದವರು ಅವರು ಸಾಯ ಮಟ್ಟ ಕೂಡ IPL ಮ್ಯಾಚ್ಗಳನ್ನೇ ನೋಡಬೇಕಾಗತ್ತೆ, ಬೇರೆ ಅವಕಾಶ ಅವರಿಗೆ ಸಿಗೋದಿಲ್ಲ. ಹಾಗಾಗಿ IPL ಮ್ಯಾಚ್ಗಳನ್ನು ಅವಾಯ್ಡ್ ಮಾಡಿ. ಹಾಗೆಯೇ ನಮ್ಮ ಹೆಣ್ಮಕ್ಳಿಗೆ ನಾನು ಒಂದು ಕಿವಿ ಮಾತಂದರೆ ವಾಟ್ಸಪ್ ಸ್ಟೇಟಸನ್ನು ನೋಡೋದನ್ನು ಬಂದ್ ಮಾಡಿ ಅಂತ ಹೇಳ್ತೀನಿ. ವಾಟ್ಸಪ್ ಸ್ಟೇಟಸಲ್ಲಿ ಏನೂ ಇರೋದಿಲ್ಲ. ಹಾಗಾಗಿ ಅವುಗಳನ್ನು ಚಾಟ್ ಮಾಡೋದನ್ನು, ಹಾಗೆಯೇ ಈ ರಾಜಕೀಯ ಭಾಷಣ ಬಿಗಿತಾ ಕೂರೋರ ಜೊತೆಗೆ ತಾವು ಸಮಯನ ಹಾಳು ಮಾಡಬಾರ್ದು. ಹಾಗಾಗಿ ಏಕಾಂತವಾಗಿ ಹೆಚ್ಚು ಸಮಯವನ್ನು ಕಳೀರಿ ಅಂತ ಹೇಳ್ತೀನಿ. ಹಾಗೆ ಫಿಲ್ಮ್ಸನ್ನು ನೋಡೋರು ಭಾಳ ಜನ ಇರ್ತಾರೆ. ಒಂದಿಷ್ಟು ಅರ್ಧ ಗಂಟೆ 1 ಗಂಟೆ ಓದ್ತಾರೆ, ಒಂದು ಮೂವಿ ಅಥವಾ 10 ನಿಮಿಷ ಮೂವಿ ನೋಡ್ತಾರೆ. ಇದು ತಮಗೆ ತಾವೇ ಮಾಡ್ತಿರೋಂಥ ಮೋಸ ಆಗಿದೆ. ಏಕೆ ಅಂತಂದರೆ ಅಲ್ಲಿವರೆಗೆ ನೋಡಿದಂಥ ವಿಚಾರಗಳು ಮಂದಟ್ಟಾಗಬೇಕೆ ಟೈಮ್ ಕೊಡಬೇಕಾಗತ್ತೆ. ಕೆಲವರು ಟೈಮೇ ಕೊಡೋದಿಲ್ಲ. ಹಾಗಾಗಿ ಫೋನ್ ಮೇಲೆ ಚಾಟಿಂಗ್ ಮಾಡ್ತಾ ಕೂರೋದು, ಅವರೆಷ್ಟು ಓದಿದ್ರು, ಏನು ಓದಿಲ್ಲ, ಹೀಗೆ ಅವ್ರನ್ನ ವಿಚಾರಿಸ್ತಾ ಕೂರ್ತಾರೆ ಕೆಲವರು ಜನ. ಅದು ಕೂಡ ವೆರಿ ಬ್ಯಾಡ್ ಥಿಂಗ್. ಹಾಗಾದರೆ ಏನು ನೆನ್ಪಿಟ್ಕೋಬೇಕು ಜೀವನದಲ್ಲಿ ಅಂದರೆ, ನಿಮ್ಮ ಯಶಸ್ಸಿಗೆ ನೀವೇ ಕಾರಣ. ಪ್ಲೀಸ್ ಹ್ಯಾವ್ ದಟ್ ಕಾನ್ಫಿಡೆನ್ಸ್. ನಿಮಗೆ ಆನೆಗಿರುವಂಥ ಒಂದು ಕಾನ್ಫಿಡೆನ್ಸ್ ಇರಬೇಕು. ಹಾಗೆ ಸ್ಮಾರ್ಟಾಗಿ ವರ್ಕ್ ಮಾಡಿ, ಮೊಲದ ಥರ ತುಂಬ ಪೇಷಂಟ್ ಆಗಿರಿ, ಅಂದರೆ ತಾಳ್ಮೆಯನ್ನು ಹೊಂದಿರಿ, ಇರುವೆ ಥರ. ಹಾಗೆ ಗೈಡೆನ್ಸಿಗೋಸ್ಕರ ಸಂಬಂಧಪಟ್ಟವ್ರನ್ನ ಕಾಣ್ರಿ, ಎಕ್ಸ್ಪರ್ಟ್ ವ್ಯೂವನ್ನ ತಗೊಳ್ಳಿ. ಹಾಗೆಯೇ ವೀಡಿಯೋದಲ್ಲಿ ಕೆಲವೇ ಚಾನಲ್ಗಳನ್ನ ತಾವು ಮಾಡಿ, ಯಾವುದೇ ಕೋಚಿಂಗ್ ಸೆಂಟರ್ಗಳನ್ನ ಜಾಯಿನ್ ಮಾಡೋ ಅಗತ್ಯ ಇಲ್ಲ. ಯಾಕಂದರೆ ಸಂಪೂರ್ಣವಾಗಿ ಅವರು ನಿಮಗೆ ಮಾಹಿತಿಯನ್ನು ಕೊಡೋದಿಲ್ಲ. 2 ತಿಂಗಳಲ್ಲಿ ಕಷ್ಟ ಸಾಧ್ಯ. ತಾವೇ ಅದರ ಜವಾಬ್ದಾರಿಯನ್ನು ಹೊತ್ತು ಪುಸ್ತಕಗಳನ್ನ ಓದಬೇಕು. ಹಾಗೆಯೇ ಯಾರಾದರೂ ಒಳ್ಳೆಯ ವೀಡಿಯೋಗಳನ್ನು ತರ್ತಾ ಇದ್ದರೆ ಅವುಗಳನ್ನು ಕೂಡ ತಾವು ಫಾಲೋ ಮಾಡ್ಬೋದು. ಹಾಗೆಯೇ ರಿಯಾಲಿಟಿ ಚೆಕ್ ಅಂದರೆ ನೋಡಿ, ಸಿಂಹ ಏನು ಮಾಡುತ್ತೆ, 4 ಹೆಜ್ಜೆ ಮುಂದೆ ಹೋದ ತಕ್ಷಣ ಹಿಂತಿರುಗಿ ನೋಡುತ್ತೆ. ಹಾಗೆ ನೀವೇನು ಮಾಡಬೇಕು, ತಾವು ಯಾವ ಹಂತದಲ್ಲಿದ್ದೀರಿ, ತಮ್ಮ ಲಿಮಿಟೇಷನ್ಸ್ ಏನು, ಯಾವ ಪೋರ್ಷನ್ ಕವರ್ ಆಗಿಲ್ಲ, ಯಾವ ಪೋರ್ಷನ್ ಬಗ್ಗೆ ಹೋಲ್ಡ್ ಇದೆ, ಅದನ್ನು ನೀವು ಅವಾಗ ಚೆಕ್ ಮಾಡ್ಕೋಬೇಕಾಗತ್ತೆ. ಹಾಗೆಯೇ ಆಗಾಗ ಬ್ರಿಸ್ಕ್ ವಾಕ್ ಮಾಡಿ, ಸಂಜೆ ಮತ್ತು ಬೆಳಗ್ಗೆ ಒಂದು ವಾಕಿಂಗ್ ಹೋಗಿ ಬನ್ನಿ. ಇದರಿಂದ ರಕ್ತ ಸಂಚಾರ ಚೆನ್ನಾಗಾಗುತ್ತೆ. ದಿನಪೂರ್ತಿ ಕೂತು ಓದ್ತೀರಾ, ಅದರಿಂದ ಒಂದು ವಾಕ್. ಹಾಗೆಯೇ ಒಂದು ಒಳ್ಳೆ ನಿದ್ದೆ ಮಾಡಿ. ಕೆಲವರು ನಿದ್ದೆನೇ ಮಾಡೋದಿಲ್ಲ, ತುಂಬ ಟೆನ್ಸ್ ಆಗಿ ದಿನಪೂರ್ತಿ ಓದ್ತಾ ಇರ್ತಾರೆ. ಹಾಗೂ ಮಾಡಬೇಡಿ. ಗಿವ್ ಟೈಮ್ ಟು ರಿಲ್ಯಾಕ್ಸ್. ಹಾಗೆ ಎಂಟರ್ಟೈನ್ಮೆಂಟ್ ಅಂತ ಕೂಡ ತಾವು ಅದನ್ನು ಕೂಡ ಮಾಡ್ಬೋದು. ಹೆಲ್ತ್ ಕಡೆ ಗಮನ ಕೊಡಿ. ಆದಷ್ಟು ಹ್ಯಾವ್ ಪ್ಲೆಂಟಿ ಆಫ್ ವಾಟರ್. ಹಾಗೆ ಆರಾಮಿಲ್ಲ ಅಂದರೆ ಮೆಡಿಸಿನ್ ತೊಗೊಳ್ಳಿ. ಹಾಗೆಯೇ ನಿಮ್ಮ ದೊಡ್ಡ ಹಿರಿಯರ ಜೊತೆ ಮಾತಾಡಿ ರಿಲ್ಯಾಕ್ಸ್ ಮಾಡಿ. ಇಷ್ಟೆಲ್ಲ ಮಾಹಿತಿನ ಹೇಳಿದ್ದೀನಿ ಸ್ನೇಹಿತರೆ. ಈ ವಿಡಿಯೋ ತಮಗೆ ಲೈಕ್ ಆಗಿದೆ ಅಂತಂದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡ್ತೀರಾ ಅಂತ ಭಾವಿಸ್ತೀನಿ. ಹಾಗೆಯೇ ನಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಇದ್ದೋರಿಗೆ ನಾನು ಒಂದು ರಿಕ್ವೆಸ್ಟ್, ನಾನು ಇತರೆ ಗ್ರೂಪ್ಗಳಿಗೆ ಶೇರ್ ಮಾಡೋಕ್ಕಾಗ್ತಾಯಿಲ್ಲ. ಹಾಗಾಗಿ ನಮ್ಮ ರೀಚ್ ಕಡಿಮೆ ಆಗ್ತಾಯಿದೆ. ಈಗ ಮುಂದಿನ ದಿನಗಳಲ್ಲಿ ಹೆಚ್ಚೆಚ್ಚು ವೀಡಿಯೋಗಳನ್ನ ಮಾಡ್ತಾ ಹೋಗ್ತೀನಿ. ನಮ್ಮ ಗ್ರೂಪಲ್ಲಿದ್ದವರು ಅದನ್ನು ಶೇರ್ ಮಾಡೋದನ್ನು
ಒಂದು ದಯವಿಟ್ಟು ಮಾಡಿ ತಾವು ಇರುವಂಥ ಗ್ರೂಪ್ಗಳಿಗೆ ಶೇರ್ ಮಾಡಿ, ಆದಷ್ಟು ಜನ ನೋಡೋ ಹಾಗೆ ಮಾಡಿ. ಈ ಮೂಲಕ ನಾವು ಹೆಚ್ಚು ವೀಡಿಯೋಗಳನ್ನು ಮಾಡೋದಕ್ಕೆ ಹೆಲ್ಪ್ ಮಾಡ್ತೀರಾ ಅಂತ ಭಾವಿಸ್ತೀನಿ. ಇದೊಂದು ರಿಕ್ವೆಸ್ಟ್ ಇದೆ, ನಮ್ಮ ವೀಡಿಯೋಗಳನ್ನು ಫಾಲೋ ಮಾಡೋರು ಹಾಗೆ ನಮ್ಮಿಂದ ಇನ್ನೂ ಹೆಚ್ಚು ಎಕ್ಸ್ಪೆಕ್ಟ್ ಮಾಡೋರು ಒಂದೇ ಒಂದು ಮಾಡ್ಬೋದು. ನಮ್ಮ ವೀಡಿಯೋಗಳನ್ನು ಶೇರ್ ಬಟನ್ನ ಕ್ಲಿಕ್ ಮಾಡಿ ಬೇರೆ ಬೇರೆ ವಾಟ್ಸಪ್ ಗ್ರೂಪ್ಗಳಿಗೆ ಹಾಗೆ ಫೇಸ್ಬುಕ್ಕಲ್ಲಿದ್ದರೆ ಫೇಸ್ಬುಕ್ ಗ್ರೂಪ್ಗಳಿಗೆ ಶೇರ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಹಾಗೆಯೇ ನಮ್ಮ ಈ ಕಾರ್ನರ್ ಕಾಣ್ತಿರೋಂಥ ವಾಟ್ಸಪ್ ನಂಬರ್ನು ಕೂಡ ತಮ್ಮ ವಾಟ್ಸಪ್ ಗ್ರೂಪ್ಗಳಿಗೆ ಆ್ಯಡ್ ಮಾಡಿ. ದಯವಿಟ್ಟು ಅಡ್ಮಿನ್ ಮಾಡಬೇಡಿ. ಅಡ್ಮಿನ್ ಮಾಡೋದ್ರಿಂದ ಸುಮಾರು ಯಾರಾದರೂ ತಪ್ಪು ಪೋಸ್ಟ್ಗಳು ಹಾಕಿದರೆ ಅದಕ್ಕೆ ನಾವು ಜವಾಬ್ದಾರಿ ಆಗಬೇಕಾಗತ್ತೆ. ಹಾಗಾಗಿ ತಮಗೆ ಇದೊಂದು ರಿಕ್ವೆಸ್ಟ್, ಅಡ್ಮಿನ್ ಮಾಡಬೇಡಿ, ಜಸ್ಟ್ ಆ್ಯಡ್ ಮಾಡಿ. ಹೀಗೆ ಹೇಳ್ತಾ ಇವತ್ತಿನ ತರಗತಿಯನ್ನು ಎಂಡ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಲೈಕ್ ಆಗಿದ್ದರೆ ತುಂಬ ಚೆನ್ನಾಗಾಯಿತು. ಇದರ ನೋಟ್ಸನ್ನು ನಾನೇನು ಮಾಡಿದ್ದೀನಿ PDF ಫಾರ್ಮ್ಯಾಟಲ್ಲಿ ಇಲ್ಲಿ ಕೊಟ್ಟಿದ್ದೀನಿ, ಅದನ್ನು ತಾವು ಫಾಲೋ ಮಾಡ್ತೀರ ಅಂತಲೂ ಭಾವಿಸ್ತೀನಿ. ದಟ್ಸ್ ಇಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.